ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ಕೇಳ್ತೀರಾ AI ಚಾನಲ್ಸ್ಗಳು ಮಾನಿಟೈಸೇಷನ್ ಆಗುತ್ತಾ. ಆ್ಯಂಡ್ ಈಗ 2026 ಬಂದುಬಿಟ್ಟು AIನ ತೊಗೊಂಡು ಯೂಟ್ಯೂಬಲ್ಲಿ ಏನು ಪಾಲಿಸಿ ಇದೆ ಅದನ್ನು ಬಂದುಬಿಟ್ಟು ನಾನು ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ಡೀಟೇಲ್ಸ್ ಆಗಿ ನೋಡಿ AI ಚಾನಲ್ಸ್ ಆ್ಯಕ್ಚುಲಾಗಿ ಮಾನಿಟೈಸೇಷನ್ ಆಗುತ್ತಾ ಇಲ್ಲ AI ಚಾನಲ್ ಮಾನಿಟೈಸೇಷನ್ ಆಗಲ್ವಾ, ಏನು ಪಾಲಿಸಿ ಇದೆ ಯೂಟ್ಯೂಬ್ದು, AIನ ತೊಗೊಂಡು ಏನು ಪಾಲಿಸಿ ಇದೆ ಯೂಟ್ಯೂಬಲ್ಲಿ ಅಂತ ಎಲ್ಲನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ನೋಡಿ ಲಾಸ್ಟ್ವರೆಗೂ ಒಂದು ಪಾರ್ಟ್ನು ಮಿಸ್ ಮಾಡಬೇಡಿ. ನಾನು ಟೋಟಲಿ ಬಂದುಬಿಟ್ಟು ನಿಮಗೆ 9 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಎಲ್ಲನೂ ಬಂದುಬಿಟ್ಟು ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಆ್ಯಕ್ಚುಲಲ್ಲಿ 2026 AI ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ಲ AI ಚಾನಲ್ ಮಾನಿಟೈಸೇಷನ್ ಆಗ್ಬೋದು. AIದು ಚಾನಲ್ ಏನಿದೆ ಅದು ಮಾನಿಟೈಸೇಷನ್ ಆಗ್ಬೋದು. ಅದರಲ್ಲಿ ಏನೆಲ್ಲ ಕಂಡೀಷನ್ಸ್ ಇದೆ ಓಕೆನಾ, ಅದನ್ನೆಲ್ಲ ಹೇಳ್ತೀನಿ. ಸೊ ಮೊದಲು ಬಂದುಬಿಟ್ಟು ಲೋ ಎಫೆಕ್ಟು. ಸೊ ಲೋ ಎಫೆಕ್ಟ್ ಏನಿದೆ ಅದು ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನೀವು ಲೋ ಎಫೆಕ್ಟ್ ಆಗ್ತಾ ಇದ್ದೀರಾ, ಒಂದು ಕಂಟೆಂಟ್ ಇದೆ ಅದರಲ್ಲಿ ನಿಮಗೆ ಯಾವುದೇ ವ್ಯಾಲ್ಯೂ ಆ್ಯಡ್ ಇಲ್ಲ, ಲೋ ಎಫೆಕ್ಟ್ ಕಂಟೆಂಟ್ ಅಂತ ಹೇಳ್ತಾರಲ್ಲ ಅದು. ಅದಾದಮೇಲೆ ಕಾಪಿಡ್ ರಿಯೂಸ್ ವೀಡಿಯೋಸ್ ಎಲ್ಲ ಏನಿರುತ್ತೆ ಇವೆಲ್ಲ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ ಯೂಟ್ಯೂಬಲ್ಲಿ. ಓಕೆನಾ? ಸೇಮ್ ವಾಯ್ಸು ಸೇಮ್ ಫಾರ್ಮ್ಯಾಟು. ಈಗ ಏನು AIದು ವಾಯ್ಸ್ ಏನು ಯೂಸ್ ಮಾಡ್ತಾ ಇದ್ದೀರಾ ಅದು ಬಂದುಬಿಟ್ಟು ಸೇಮ್ ಯೂಸ್ ಮಾಡ್ಕೊ ಹೋಗ್ಬೋದು. ಓಕೆನಾ? ಆ ವಾಯ್ಸಲ್ಲಿ ನೀವು ಕಟ್ಟು ಸ್ಪ್ಲಿಟ್ಟು ಏನು ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನೀವು ವೆಬ್ಸೈಟಿಗೆ ಹೋಗ್ತಿದ್ದೀರಾ, ವಾಯ್ಸ್ನ ಜನ್ರೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೀರಾ. ಅದರಲ್ಲಿ ಯಾವುದೇ ಕಟ್ ಇಲ್ಲ ಏನು ನೀವು ನಿಮ್ಮದು ಹ್ಯೂಮನ್ ಟಚ್ ಅಂತ ಹೇಳ್ತಾರಲ್ಲ ಅದು. ಓಕೆನಾ? ಯಾವುದೇ ಚೇಂಜಸ್ ಇಲ್ಲದೆ ಡೈರೆಕ್ಟಾಗಿ ನೀವು ವೀಡಿಯೋಸ್ಗಳನ್ನ ಅದು ಸೇಮ್ ವಾಯ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡೋದು. ಓಕೆನಾ? ಸೇಮ್ ವಾಯ್ಸ್ ಸೇಮ್ ಫಾರ್ಮ್ಯಾಟ್, ಅಂದರೆ ಏನು ಕ್ರಿಯೇಟಿವಿಟಿ ಆಟೋಮೇಷನ್ ಇಲ್ಲದೆ ವೀಡಿಯೋಸ್ಗಳನ್ನ ಮಾಡೋದು. ಓಕೆನಾ? ಇನ್ನು ನಿಮ್ಮದು ಏನೂ ಕ್ರಿಯೇಟಿವಿಟಿ ಇಲ್ಲದೆ ಡೈರೆಕ್ಟಾಗಿ AIಯಿಂದ ವೀಡಿಯೋಸ್ನ ಮಾಡೋದು. ಓಕೆನಾ? ಲೈಕ್ ಏನು ಕ್ರಿಯೇಟಿವಿಟಿ ಇಲ್ಲ ಅಂದರೆ ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನೀವು ಒಂದು ಸ್ಟೋರಿ ಏನಾದರೂ ಜನ್ರೇಟ್ ಮಾಡಿಸ್ತಾ ಇದ್ದೀರಾ, ಆ ಸ್ಟೋರಿನ ಕೂಡ AIಯಿಂದ ತೊಗೋತಾ ಇದ್ದೀರಾ, ವಾಯ್ಸ್ನು AIಯಿಂದ ತೊಗೋತಿದ್ದೀರಾ, ಫೋಟೋ ವಿಡಿಯೋ ಓಕೆನಾ ಆ್ಯಂಡ್ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗು ಇವನ್ನೆಲ್ಲ AIಯಿಂದ ತೊಗೋತಾ ಇದ್ದಿಲ್ಲ. ನಿಮ್ಮದು ಇದರಲ್ಲಿ ಯಾವುದೇ ಕ್ರಿಯೇಟಿವಿಟಿ ಇಲ್ಲ ಆ್ಯಂಡ್ ನೀವು ಎಡಿಟ್ನೂ ಸಮೇತ ಮಾಡ್ತಿಲ್ಲ. ಓಕೆನಾ? ನೀವು ವಿಡಿಯೋ ಟೋಟಲಿ ಒಂದು ಸ್ಟೋರಿ ತೊಗೊಂಡಿದ್ರೆ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಹಾಕ್ತಿದ್ದೀರಾ, ಅದೇ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಸ್ಟೋರಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ನೀವೇನು ಮಾಡ್ತಿದ್ದೀರಾ, ಆ ಸ್ಟೋರಿ ನೀವು ಯಾವುದೇ ಎಡಿಟ್ ಮಾಡಿದೆ, ನಿಮ್ಮದು ಏನೂ ಟಚ್ ಇಲ್ಲದೆ, ಹ್ಯೂಮನ್ ಟಚ್ ಏನೂ ಇಲ್ಲದೆ ನೀವು ಡೈರೆಕ್ಟಾಗಿ ಆ ಸ್ಟೋರಿನ ಹಂಗೆ ಅಪ್ಲೋಡ್ ಮಾಡ್ತಿದ್ದೀರಾ ಆ್ಯಂಡ್ ಅದರಲ್ಲಿ ಯಾವುದೇ ಕ್ರಿಯೇಟಿವಿಟಿ ಬರಲ್ಲ ಇಲ್ಲಿ. ಓಕೆನಾ? ನೀವು ಒಂದು AI ವಿಡಿಯೋ ಜನ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಜನ್ರೇಟ್ ಮಾಡ್ಕೊಳ್ಳಿ. ಬಟ್ ನೀವು ಒಂದು ಸ್ವಲ್ಪ ಎಡಿಟ್ ಮಾಡಬೇಕಲ್ವ, ಇನ್ನು ಶಾರ್ಟಲ್ಲಿ ಎಲ್ಲಾದರೂ ಹೋಗ್ಬಿಟ್ಟು ನೀವು ಒಂದು ಸ್ವಲ್ಪ ಎಡಿಟ್ ಮಾಡಬೇಕಲ್ಲ. ಆಮೇಲೆ ಇದರಲ್ಲಿ ನಿಮ್ಮದು ಹ್ಯೂಮನ್ ಟಚ್ ಆ್ಯಡ್ ಆಗುತ್ತಲ್ವ. ಸೊ ಇದು ಯಾವುದೇ ಕ್ರಿಯೇಟಿವಿಟಿ ಇಲ್ಲದೆ ನೀವು ಆ್ಯಡ್ ಮಾಡೋದು. ಓಕೆನಾ? ಸೊ ಯಾವ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಆ್ಯಕ್ಚುಲಾಗಿ, ಸೊ ಒರಿಜಿನಲ್ ಸ್ಕ್ರಿಪ್ಟೆಡ್ ಏನಿರುತ್ತೆ, ಒರಿಜಿನಲ್ ಸ್ಕ್ರಿಪ್ಟೆಡ್ ಅಂದರೆ ಲೈಕ್ ಈಗ ನೀವು ChatGPT ಹತ್ರ ಒರಿಜಿನಲ್ ಸ್ಕ್ರಿಪ್ಟೆಡ್ ಸ್ಟೋರಿ ಏನಿದೆ ಅದನ್ನು ಯಾವ ಥರ ಜನ್ರೇಟ್ ಮಾಡಿಸೋದು. ಈಗ ಒರಿಜಿನಲ್ ಇಲ್ಲದೆ ಲೈಕ್ ನೀವು ನಾರ್ಮಲಾಗಿ ಸ್ಟೋರಿ ಜನ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಈಗ ನಾರ್ಮಲಾಗಿ ನನಗೆ 100 ವರ್ಡ್ದು ಬಂದುಬಿಟ್ಟು ಸ್ಟೋರಿ ಜನ್ರೇಟ್ ಮಾಡಿಕೊಡಿ ಅಂದರೆ ಇದು ಬಂದುಬಿಟ್ಟು ಒರಿಜಿನಲ್ ಆಗಲ್ಲ. ಓಕೆನಾ? ಒರಿಜಿನಲ್ ಯಾವ ಥರ ಆಗುತ್ತೆ ಅಂದರೆ ಈಗ 100 ವರ್ಡ್ದು ಸ್ಟೋರಿನೂ ಕೇಳಿದರೆ ಇದು ತುಂಬ ಜನ ಕೇಳಿರ್ತಾರೆ ChatGPT ಹತ್ರ. ಓಕೆನಾ? ಸೇಮ್ ಸ್ಟೋರಿನೂ ಕೊಡ್ಬೋದು, ಇಲ್ಲ ಡಿಫ್ರೆಂಟ್ ಆಗೂ ಕೊಡ್ಬೋದು. ಬಟ್ ಒರಿಜಿನಲ್ ಸ್ಕ್ರಿಪ್ಟ್ ಯಾವ ಥರ ನೀವು ಜನ್ರೇಟ್ ಮಾಡಿಸೋದು ChatGPT ಹತ್ರ, ಅದು ಯಾವ ಥರ ಆಕ್ಸೆಪ್ಟ್ ಮಾಡುತ್ತೆ ಯೂಟ್ಯೂಬ್. ಒರಿಜಿನಲ್ ಕಂಟೆಂಟ್ ಅಂದರೆ ಲೈಕ್ ಅಂದ್ಕೊಳ್ಳಿ, ಈಗ ನೀವು ಮೈಂಡಿಂದ ಥಿಂಕ್ ಮಾಡಿ ChatGPT ಹತ್ರ ಜನ್ರೇಟ್ ಮಾಡಿಸೋದು. ಯಾವ ಥರ ಅಂದ್ಕೊಳ್ಳಿ, ಈಗ ಲೈಕ್ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ರಾಜು ಎಂಬ ಹುಡುಗ ಇರ್ತಾನೆ ಅಂತ ನೀವೇನಾದರೂ ಹೇಳಿಬಿಟ್ಟು ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ರಾಜು ಮತ್ತು ಇನ್ನೊಂದು ಹುಡುಗದ್ದು ಹೆಸರು ಹೇಳೋದು. ಸೊ ಈ ಥರ ಹೆಸರು ಹೇಳ್ಕೊಂಡು ನೀವೇನಾದರೂ ಜನ್ರೇಟ್ ಮಾಡಿಸ್ತಾ ಇದ್ದರೆ ಅದು ಬಂದುಬಿಟ್ಟು ಒರಿಜಿನಲ್ ಸ್ಕ್ರಿಪ್ಟೆಡ್ ಆಗುತ್ತೆ. ಅದು ಬಂದುಬಿಟ್ಟು ಆಕ್ಸೆಪ್ಟ್ ಆಗುತ್ತೆ ಯಾವುದರಲ್ಲಿ, ಯೂಟ್ಯೂಬಲ್ಲಿ. ಓಕೆನಾ? ಸೊ ಒರಿಜಿನಲ್ ಬಂದುಬಿಟ್ಟು ಈ ಥರ ನಿಮ್ಮ ಮೈಂಡಿಂದ ಬಂದುಬಿಟ್ಟು ಸ್ಟೋರಿನ ಸ್ಕ್ರಿಪ್ಟ್ ಏನಿದೆ ಅದನ್ನು ನೀವು ಜನ್ರೇಟ್ ಮಾಡಿಸೋದು. ಸೊ ನೀವು ಏನೂ ಇಲ್ಲದೆ, ನಿಮ್ಮ ಕ್ರಿಯೇಟಿವಿಟಿ ಏನೂ ಇಲ್ಲದೆ ಜಸ್ಟ್ ನಂಗೆ ಒಂದು ಸ್ಟೋರಿ ಬರೆದು ಕೊಡಿ ಅಂತ ಕೇಳಿದರೆ
ಸೊ ಅದು ಬಂದುಬಿಟ್ಟು ಒರಿಜಿನಲ್ ಆಗಲ್ಲ. ಸೊ ನಿಮ್ಮದು ಒರಿಜಿನಲ್ ಅಂದರೆ ನೀವು ಮೈಂಡಿಂದ ಥಿಂಕ್ ಮಾಡಿ ChatGPT ಹತ್ರ ಹೇಳಿ ಬರೆಸ್ಕೊಳ್ಳೋದು, ಅದು ಒರಿಜಿನಲ್ ಆಯಿತು. ಓಕೆನಾ. ಸೊ ಇದು ಬಂದುಬಿಟ್ಟು ನೀವೇ ಮೈಂಡಿಂದ ಥಿಂಕ್ ಮಾಡಿ ಯಾವ ಥರ ಬರೆಸ್ಕೋಬೇಕು ಏನು ಎತ್ತ ಅಂತ ನೀವು ಒರಿಜಿನಲ್ ಥಿಂಕ್ ಮಾಡಿಬಿಟ್ಟು ಬರೆಸ್ಕೊಂಡು ಆಮೇಲೆ ಯೂಸ್ ಮಾಡಿ. ಇದಾಯಿತು ಒರಿಜಿನಲ್ ಸ್ಕ್ರಿಪ್ಟೆಡು. ಓಕೆನಾ. ಅದು ಆದಮೇಲೆ AI ವಾಯ್ಸು ಹ್ಯೂಮನ್ ಟಚ್ಚು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ನಿಮಗೆ. ಸೊ AI ವಾಯ್ಸ್ ಬಂದುಬಿಟ್ಟು ನೀವು ಜನ್ರೇಟ್ ಮಾಡಿ ವೆಬ್ಸೈಟಿಂದ, ಯೂಟ್ಯೂಬ್ ಆ್ಯಕ್ಸೆಪ್ಟ್ ಮಾಡಿಕೊಡುತ್ತೆ AIದು ವಾಯ್ಸು. ಬಟ್ AI ವಾಯ್ಸ್ನ ನೀವು ಎಡಿಟಲ್ಲಿ ಹಾಕಿಬಿಟ್ಟು, ನೀವು ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಯಾವುದೇ ಒಂದು ಎಡಿಟರ್ ಸಾಫ್ಟ್ವೇರಲ್ಲಿ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಎಡಿಟ್ ಮಾಡಬೇಕು. ನಾನು ನಿಮಗೆ ತುಂಬ ವೀಡಿಯೋಸಲ್ಲಿ ಹೇಳ್ತೀನಿ, ಸ್ಪೇಸ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಬಿಡಿ ಅಂತ. ಓಕೆನಾ. ಸೊ ನೀವೇನು ಮಾಡ್ಬೋದು, ವಾಯ್ಸ್ನ ಬಂದುಬಿಟ್ಟು ಎಡಿಟ್ ಮಾಡಿ ಹಾಕ್ಬೋದು. ಆ್ಯಂಡ್ ಸೇಮ್ ನೀವು ವಾಯ್ಸ್ ಚೇಂಜರಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೋದು. ವಾಯ್ಸು ಫಾಸ್ಟು ಸ್ಲೋನು ಕೂಡ ಮಾಡ್ಬೋದು. ಆಗೇನಾಗುತ್ತೆ, ಆಗ ಹ್ಯೂಮನ್ ಟಚ್ ವ್ಯಾಲ್ಯೂ ಬಂದುಬಿಟ್ಟು ಹ್ಯಾಡ್ ಆಗುತ್ತೆ. ಸೊ ಆಗ ನಿಮಗೆ ಏನೇ ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಸೊ ನೀವೇನು ಮಾಡ್ಬೋದು, ಈಸಿಲಿ ಬಂದುಬಿಟ್ಟು ಈ ಥರ ಕ್ರಿಯೇಟ್ ಮಾಡ್ಬೋದು. ಆಗ ನಿಮ್ಮದು AI ಚಾನಲ್ಲು ಏನಿದೆ ಅದು ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ. ಅದಾದಮೇಲೆ ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟು. ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟ್ ಅಂದರೆ ಲೈಕ್ ನೀವು AI ಬಂದುಬಿಟ್ಟು ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಇದು ಬೇಕಿದ್ರೆ ಸ್ಟೋರಿನೂ ನೀವೇ ಮೈಂಡಿಂದ ತೆಗೆದು ಯೂಸ್ ಮಾಡಿ, ಅದಾದಮೇಲೆ ವಾಯ್ಸು ಕೂಡ ತಗೊಳ್ಳಿ, ಆ್ಯಂಡ್ ಫೋಟೋಸು ವೀಡಿಯೋಸು ಎಲ್ಲನೂ ತಗೊಳ್ಳಿ. ಬಟ್ ಅದನ್ನು ಎಡಿಟಲ್ಲಿ ಮಾಡಬೇಕಿದ್ರೆ ಎಡಿಟ್ನೂ ಮಾಡಬೇಕು. ಆ್ಯಂಡ್ ನಾನು ವ್ಯಾಲ್ಯೂ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ನೀವು ಸ್ಕ್ರಿಪ್ಟೆಡ್ ನಾನು ನಿಮಗೆ ChatGPTದು ಯಾವ ಥರ ಯೂಸ್ ಮಾಡೋದಂತ ಹೇಳಿದ್ನಲ್ಲ, ನಿಮ್ಮದು ಓನ್ ಕ್ರಿಯೇಟಿವಿಟಿ ಇರಬೇಕಂತ. ಸೊ ಅದರಲ್ಲಿ ಬಂದುಬಿಟ್ಟು ಕ್ರಿಯೇಟಿವಿಟಿ ನೀವು ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಕಂಟೆಂಟಲ್ಲಿ. ಓಕೆನಾ. ನೀವು ಕಷ್ಟಪಟ್ಟಿದ್ದೀರ, ನಿಮ್ಮ ವ್ಯಾಲ್ಯೂನೂ ಆ್ಯಡ್ ಆಗುತ್ತೆ ಅಂತ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಅದು ಬಂದುಬಿಟ್ಟು ವ್ಯಾಲ್ಯೂ ಕಂಟೆಂಟ್ಗೆ ಆ್ಯಡ್ ಆಗುತ್ತೆ. ಸೊ ಈ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಓಕೆನಾ. ಇದು ಇಷ್ಟ ಆಯಿತು. ಈ ಥರ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಸೊ ಅದಾದಮೇಲೆ ಗೈಸ್ ಯಾವ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂತ ನಾನು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ. ಸೊ ಫಸ್ಟು ಕಾಪಿ ಪೇಸ್ಟ್ ಟೆಕ್ಸ್ಟ್ AI ವಾಯ್ಸು. ಓಕೆನಾ. ಕಾಪಿ ಪೇಸ್ಟ್ ಬಂದುಬಿಟ್ಟು ಏನಿದೆ, ಸೊ ಕಾಪಿ ಪೇಸ್ಟ್ ಬೇರೆ ಕಡೆಯಿಂದ ನೀವು ವೀಡಿಯೋನ ತಗೋತಿದ್ದೀರಾ, ಅದಕ್ಕೆ ವಾಯ್ಸ್ ಮಾತ್ರ ಜನ್ರೇಟ್ ಮಾಡಿ ಹಾಕ್ತಾ ಇದ್ದೀರಾ. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಸೊ ಬೇರೆ ಕಡೆಯಿಂದ ನೀವೇನಾದರೂ ವೀಡಿಯೋನ ತೆಗೆದು ಅದಕ್ಕೆ ಬರೀ ವಾಯ್ಸ್ನ ಜನ್ರೇಟ್ ಮಾಡಿ ಹಾಕ್ತಿದ್ದೀರಾ ಅಂದರೆ ಇದು ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಇದು ಕಾಪಿ ಪೇಸ್ಟು ಆಗುತ್ತೆ, ಪ್ಲಸ್ AI ವಾಯ್ಸ್ನೂ ಕೂಡ ಆಗುತ್ತೆ. ಅದಾದಮೇಲೆ ಬೇರೆ ಅವ್ರ ಕ್ಲಿಪ್ಸ್ನ ವಿತೌಟ್ ಪರ್ಮಿಷನ್ ಯೂಸ್ ಮಾಡೋದು. ಸೊ ಈ ಥರ ಚಾನಲ್ಲು ಕೂಡ ನಿಮ್ಮದು ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಸೊ ನೋಡ್ಕೊಳ್ಳಿ, ವಿತೌಟ್ ಪರ್ಮಿಷನ್ ಯಾವುದಾದ್ರೂ ಕ್ಲಿಪ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಸೊ AIದು ಆಗಲಿ ಇಲ್ಲ ಒರಿಜಿನಲ್ಲು ಆಗಲಿ ನೀವು ಯಾವುದೇ ಕ್ಲಿಪ್ಸ್ ಯೂಸ್ ಮಾಡಬಾರ್ದು. ಓಕೆನಾ. ಸೊ ಈ ಥರ ಕ್ಲಿಪ್ಸ್ ಯೂಸ್ ಮಾಡಿದ್ರೂ ಕೂಡ ನಿಮ್ದು ಏನಾಗುತ್ತೆ, ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಸೇಮ್ ಟೆಂಪ್ಲೇಟಲ್ಲಿ ವೀಡಿಯೋ ಮಾಡೋದು. ಸೇಮ್ ಟೆಂಪ್ಲೇಟಲ್ಲಿ ವೀಡಿಯೋ ಮಾಡೋದಂದರೆ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಿದ್ದೀನಿ. ಯಾವುದಾದ್ರೂ ಒಂದು ಟ್ರೆಂಡಿಂಗಲ್ಲಿ ವೀಡಿಯೋ ಓಡ್ತಾ ಇದೆ. ಈಗ ಸ್ವಲ್ಪ ದಿನ ಮುಂಚೆ ಕ್ಯಾಟ್ ವೀಡಿಯೋ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು. ಓಕೆನಾ. ಸೇಮ್ ಅದೇ ಥರ ಏನಿದೆ ಮಾಡೋದು ನೀವು. ಓಕೆನಾ. ಏನೇನು ಚೇಂಜಸ್ ಇಲ್ಲದೆ ಸೇಮ್ ಹೆಂಗಿದೆ ವಿಡಿಯೋ ಹಾಗೆ, ಬಟ್ ನೀವು ಮಾಡ್ತಿದ್ದೀರಾ, ಬಟ್ ಅದೇ ಥರ ವಿಡಿಯೋ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ, ನಿಮ್ಮದು ವ್ಯಾಲ್ಯೂ ಏನೂ ಆ್ಯಡ್ ಇಲ್ಲ. ಸೇಮ್ ಅದು ಹೆಂಗಿದೆ ಅದೇ ಥರ ಸೇಮ್ ಟೆಂಪ್ಲೇಟ್ ಯೂಸ್ ಮಾಡ್ಕೊಂಡು ಏನು ಮಾಡೋದು, ವೀಡಿಯೋಸ್ಗಳನ್ನ ಮಾಡೋದು. ಸೊ ಈ ಥರ ಚಾನಲ್ಸ್ ಕೂಡ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ನೋ ಹ್ಯೂಮನ್ ಇನ್ವಾಲ್ವ್ಮೆಂಟು. ಓಕೆನಾ. ನಿಮ್ಮದು ಯಾವುದೇ ಬಂದುಬಿಟ್ಟು ಹ್ಯೂಮನ್ ಟಚ್ ಇಲ್ಲದೆ ನೀವು ವೀಡಿಯೋಸ್ಗಳನ್ನ ಮಾಡೋದು. ಓಕೆನಾ. ಡೈರೆಕ್ಟಾಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಡೈರೆಕ್ಟಾಗಿ ನೀವು ಒಂದು ವೆಬ್ಸೈಟಿಂದ ಸ್ಟೋರಿ ಜನ್ರೇಟ್ ಎಲ್ಲ ಮಾಡಿಸ್ಕೊತೀರಾ, ವಾಯ್ಸ್ನು ಜನ್ರೇಟ್ ಮಾಡಿಸ್ಕೊತೀರಾ. ಸೊ ಟೋಟಲಾಗಿ ಬಂದುಬಿಟ್ಟು ಏನೂ ನಿಮ್ಮದು ಟಚ್ ಇರಲ್ಲ, ಅದರಲ್ಲಿ ನೀವು ಎಡಿಟ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಸೊ ಈ ಥರ ವೀಡಿಯೋಸು ಕೂಡ ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಆಯಿತು, ಮಾನಿಟೈಸೇಷನ್ ಆಗಲ್ಲ. ಸೊ ಯೂಟ್ಯೂಬಲ್ಲಿ AI ಟೂಲ್ದು ಅಲೋ ಇದೆಯಾ ಇಲ್ವಾ? ಸೊ 100% ಯೂಟ್ಯೂಬಲ್ಲಿ AIದು ಅಲೌಡೆಡ್ ಇದೆ. ಇನ್ಕ್ಲೂಡಿಂಗ್ ಯೂಟ್ಯೂಬ್ನು ಕೂಡ AI ಯೂಸ್ ಮಾಡ್ತಾ ಇದೆ. ಆ್ಯಂಡ್ AI ಟೂಲ್ಸ್ನು ಕೂಡ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಕೊಟ್ಟಿದೆ. ಬಟ್ ಆ್ಯಂಡ್ ಅದಾದಮೇಲೆ ಫುಲ್ ಆಟೋಮೇಟೆಡ್ ಚಾನೆಲ್ ಬಂದುಬಿಟ್ಟು ಅಲೌಡೆಡ್ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಫುಲ್ ನೀವೇ ವೀಡಿಯೋ ಏನಾದರೂ ಮಾಡ್ತಿದ್ರೆ ಅದು ಬಂದುಬಿಟ್ಟು ಅಲೌ ಇಲ್ಲ. AI ಬಂದುಬಿಟ್ಟು ಹೆಲ್ಪ್ ತಗೋಬೋದು, ಫುಲ್ ರಿಪ್ಲೇಸ್ ಮಾಡೋ ಹಾಗಿಲ್ಲ. ಓಕೆನಾ. AI ನೀವು ಹೆಲ್ಪ್ ತಗೋಬೋದು, ಬಟ್ AIನೇ ಫುಲ್ ರಿಪ್ಲೇಸ್ ಮಾಡೋ ಹಾಗಿಲ್ಲ ಯೂಟ್ಯೂಬಲ್ಲಿ. ಓಕೆನಾ. ಆ್ಯಂಡ್ ರಿವ್ಯೂಸ್ ಬಂದುಬಿಟ್ಟು ಯಾವಾಗ ನಮಗೆ ಬರುತ್ತೆ, ಯಾವುದೇ ಬಂದುಬಿಟ್ಟು ನೀವು ಯಾವುದೇ ಹೊಸ ವ್ಯಾಲ್ಯೂ ಆ್ಯಡ್ ಮಾಡದೆ ಇದ್ದಾಗ ಆಗ ಬಂದುಬಿಟ್ಟು ನಿಮಗೆ ರಿವ್ಯೂಸ್ ಬರುತ್ತೆ. ಓಕೆನಾ. ಯಾವುದೇ ಹೊಸ
ವ್ಯಾಲ್ಯೂ ನೀವು ಆ್ಯಡ್ ಮಾಡ್ತಾ ಇಲ್ಲ. ಓಕೆನಾ, ಹೆಂಗಿದೆ ವೀಡಿಯೋ ಹಂಗೇ ಮಾಡಾಕ್ತಿದ್ದೀರಾ. ಈಗ ಒಬ್ಬರು ವೀಡಿಯೋ ಮಾಡಿದ್ದಾರೆ ಅಂದರೆ ಸೇಮ್ ಅದೇ ಥರ ವೀಡಿಯೋ ನೀವು ಜನ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ನೀವು ಆ್ಯಡ್ ಮಾಡ್ತಿಲ್ಲ. ಸೇಮ್ ಹೆಂಗಿದೆ ಹಾಗೆ ವೀಡಿಯೋ ಮಾಡ್ತಿದ್ರೆ ಅದು ಬಂದುಬಿಟ್ಟು ರಿಯೂಸ್ಗೆ ಬರುತ್ತೆ ನಿಮಗೆ. ಓಕೆನಾ, ಬರೀ ಎಡಿಟಿಂಗಲ್ಲಿ ಏನೂ ಚೇಂಜಸ್ ಇಲ್ಲದೆ ಇರೋದು. ಎಡಿಟಿಂಗ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಸೇಮ್ ಹೆಂಗಿದೆ ಹಾಗೆ ಮಾಡ್ತಾ ಇರೋದು. ಈಗ ಏನಂದರೆ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನೀವೇ ವೀಡಿಯೋ ಮಾಡ್ತಾ ಇದ್ದೀರಾ, ನೀವು ಸೇಮ್ ಎಡಿಟು ಸೇಮ್ ಡೈಲಿ ಸೇಮ್ ಹೆಂಗಿದೆ ಹಾಗೆ ಹಾಕೋದು. ಸೊ ಇದೂ ಕೂಡ ನಿಮಗೆ ರಿಯೂಸ್ ಬರುತ್ತೆ. ಸೊ ಏನಾದರೂ ಒಂದು ಸ್ವಲ್ಪ ನಿಮ್ಮದು ಚೇಂಜಸ್ ಇರಬೇಕು. ಅದಾದಮೇಲೆ ಒರಿಜಿನಾಲಿಟಿ ಕೊಡದೇ ಇರೋದು. ಒರಿಜಿನಾಲಿಟಿ ಅಂದರೆ ಲೈಕ್ ನಾವು ಫೇಸ್ ಕ್ಯಾಮಲ್ಲಾಗಲಿ ಇಲ್ಲ ಬೇರೆ ಥರ ಯಾವ ಥರನಾದರೂ ನೀವು ಒರಿಜಿನಾಲಿಟಿ ಕೊಡಲ್ಲ. ಸೇಮ್ ಹೆಂಗಿದೆ ಹಾಗೆ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಒರಿಜಿನಾಲಿಟಿ ಏನೂ ಕೊಡ್ತಾ ಇಲ್ಲ, ಸ್ಕಿಲ್ ಡೆವಲಪ್ ಆಗ್ತಿಲ್ಲ, ಸೇಮ್ ಹೆಂಗಿದೆ ಹಾಗೆ ವೀಡಿಯೋ ಮಾಡ್ತಿದ್ದೀರಾ. ಇಂದನಾದರೂ ಆಗಲಿ ಇಲ್ಲ ಒರಿಜಿನಲ್ ವೀಡಿಯೋ ಆದರೂ ಆಗಲಿ ಸೇಮ್ನ ಕಂಟಿನ್ಯೂ ಮಾಡೋದು. ಇದರಿಂದನೂ ಏನಾಗುತ್ತೆ, ರಿಯೂಸ್ ಬರುತ್ತೆ. ಸೇಮ್ ಅಂದರೆ ಲೈಕ್ ಈಗ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ ಮತ್ತೆ ಅದೇ ವೀಡಿಯೋ ರಿಪೀಟ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದರಿಂದನೂ ಕೂಡ ನಿಮ್ಮದು ಏನಾಗುತ್ತೆ, ರಿಯೂಸ್ ಬರುತ್ತೆ. ಓಕೆನಾ, ಅದಾದಮೇಲೆ ಕ್ರಿಯೇಟಿವಿಟಿ ಮಿಸ್ಸಿಂಗ್ ಇರೋದು. ಸೊ ನಿಮ್ಮದು ಯಾವುದೇ ಕ್ರಿಯೇಟಿವಿಟಿ ತೋರಿಸ್ತಾ ಇರೋದು. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ನೀವು ಕ್ರಿಯೇಟಿವಿಟಿ ತೋರಿಸ್ಬೇಕು. ಓಕೆನಾ, ನೀವು ಏನೇ ಒಂದು ವೀಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ಜನ್ರೇಟ್ ಮಾಡ್ತಾ ಇದ್ದೀರಾ ಇಲ್ಲ ನೀವೇ ಓನ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮ್ದು ಏನಾದರೂ ಒಂದು ಕ್ರಿಯೇಟಿವಿಟಿ ಇರಬೇಕು. ಇನ್ಕ್ಲೂಡಿಂಗ್ ವೀಡಿಯೋಸು ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಬೇಕು, ಸೇಮ್ ಇರಬಾರ್ದು. ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಏನಾದರೂ ಆ್ಯಡ್ ಇರಬೇಕು. ಸೊ ಆಗ ಏನಾಗುತ್ತೆ, ನಿಮ್ಮ ಕ್ರಿಯೇಟಿವಿಟಿನೂ ಆ್ಯಡ್ ಆಗುತ್ತೆ. ಸೊ ನಿಮ್ಮದು ಈಸಿಲಿ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ, ಯಾವುದೇ ರಿಯೂಸ್ ಪ್ರಾಬ್ಲಮ್ ನಿಮಗೆ ಬರಲ್ಲ. ಅದಾದಮೇಲೆ ಸೇವ್ ಚಾನೆಲ್ ಫಾರ್ಮುಲಾ ನಾನು ನಿಮಗೆ ಹೇಳ್ತೀನಿ. ಸೇಫ್ AI ಚಾನಲ್ ಫಾರ್ಮುಲಾ. ಓಕೆನಾ, ಸೊ ಸ್ಕ್ರಿಪ್ಟ್ ಒರಿಜಿನಲ್ ಇರಬೇಕು. ಸ್ಕ್ರಿಪ್ಟ್ ಒರಿಜಿನಲ್ ಇರಬೇಕಂದ್ರೆ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಯಾವ ಥರ ನೀವು ChatGPTಯಿಂದ ಬರ್ಸ್ಕೊಂಡ್ರೆ ನಿಮ್ಮದು ಒರಿಜಿನಲ್ ಸ್ಕ್ರಿಪ್ಟ್ ಆಗುತ್ತಂತ. ಓಕೆನಾ, ನೀವೀಗ 100 ವಸ್ತು ಸ್ಟೋರಿ ಕೊಡಿ ಅಂದರೆ ಸೊ ತುಂಬ ಜನ ಈ ಥರ ಕೇಳ್ತಾರೆ. ಸೊ ಅಂದ್ಕೊಳ್ಳಿ, ಈಗ ಒಂದು ಸ್ಟೋರಿ ಒಬ್ರಿಗೆ ಕೊಟ್ಟಿದ್ರೆ ಆ ಥರ ಸ್ಟೋರಿ ನಿಮಗೂ ಕೊಡ್ಬೋದು. ಸೊ ಅದಕ್ಕೆ ನಿಮಗೆ ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡ್ಕೊಂಡು ನಿಮಗೆ ಯಾವ ಥರ ಸ್ಟೋರಿ ಬೇಕಂತ ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಅದರ ರಿಲೇಟೆಡ್ ಡಿಸ್ಕ್ರೈಬ್ ಮಾಡಿಬಿಟ್ಟು ನೀವು ಬರ್ಸ್ಕೋಬೇಕು ChatGPTಯಿಂದ. ಆಗೇನಾಗುತ್ತೆ, ಆಗ ಬಂದುಬಿಟ್ಟು ಒರಿಜಿನಲ್ ಆಗುತ್ತೆ. ಓಕೆನಾ, ಸೊ ಸ್ಕ್ರಿಪ್ಟ್ ಬಂದುಬಿಟ್ಟು ನಿಮ್ಮದು ಒರಿಜಿನಲ್ ಆಗುತ್ತೆ, ನೀವೇ ಮೈಂಡಿಂದ ಥಿಂಕ್ ಮಾಡಿ ಬರ್ದಿರೋ ಥರ ಇರುತ್ತೆ. ಓಕೆನಾ, ಸೊ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅದಾದಮೇಲೆ ವಾಯ್ಸ್ ನ್ಯಾಚುರಲ್ ಎಡಿಟಿಂಗ್. ಸೊ ವಾಯ್ಸ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ನೀವು ಎಡಿಟಿಂಗ್ ಮಾಡಬೇಕು. ಸೊ ವಾಯ್ಸ್ ಚೇಂಜ್ ಮಾಡ್ಬೋದು, ಇಲ್ಲ ಫಾಸ್ಟ್ ಸ್ಲೋ ಮಾಡ್ಬೋದು. ಅದಲ್ಲದೇನು ನೀವು ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ವಾಯ್ಸಲ್ಲಿ. ಓಕೆನಾ, ಅದಾದಮೇಲೆ ವಿಡಿಯೋ ಕ್ರಿಯೇಟಿವಿಟಿ. ಓಕೆನಾ, ವಿಡಿಯೋದಲ್ಲಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ತೋರಿಸ್ಬೇಕು, ಏನಾದರೂ ಒಂದು ಕ್ರಿಯೇಟಿವಿಟಿ ಇರಲೇಬೇಕು ನಿಮ್ಮ AI ಕಂಟೆಂಟಲ್ಲಿ. ಓಕೆನಾ, ಅದಾದಮೇಲೆ ಗೈಸ್ ಕಂಟೆಂಟ್ ಯೂಸ್ಫುಲ್ ಇರಬೇಕು. ನೀವು ಏನೇ ಒಂದು ಕಂಟೆಂಟ್ ಕೊಡ್ತಾ ಇದ್ರು ಆಡಿಯನ್ಸ್ಗಳಿಗೆ ಅದು ಬಂದುಬಿಟ್ಟು ಯೂಸ್ಫುಲ್ ಆಗಿರಬೇಕು. ಆಡಿಯನ್ಸ್ಗಳಿಗೆ ಏನೋ ಒಂದು ಮಾಡಿ ಹಾಕೋದಲ್ಲ. ಸೊ ಅದು ವ್ಯಾಲ್ಯೂ ಇರಬೇಕು ಅದರಲ್ಲಿ. ಅದು ಬಂದುಬಿಟ್ಟು ಆಡಿಯನ್ಸ್ಗಳಿಗೆ ಹೆಲ್ಪ್ಫುಲ್ ಆಗು ಕೂಡ ನಿಮ್ಮ ಕಂಟೆಂಟ್ ಏನಿದೆ ಇರಬೇಕು, ನಿಮ್ಮ AI ಚಾನಲ್ ಏನಾದರೂ ಮಾಡ್ತಾ ಇದ್ದರೆ. ಓಕೆನಾ, ಸೊ ಇದಾಯಿತು ಸೇಫ್ ಚಾನಲ್ ಫಾರ್ಮುಲಾ. ಈ ಥರ ಸೇಫಾಗಿ ನೀವು ಯೂಸ್ ಮಾಡ್ಕೋಬೋದು. ಫೈನಲ್ ವಿಡ್ರಾಕ್ಟ್ ನಿಜ ಹೇಳ್ಬಿಡ್ತೀನಿ ನಾನು ನಿಮಗೆ. AI ವೀಡಿಯೋ ಮಾಡ್ಬೋದು, ಏನು ತಪ್ಪಿಲ್ಲ. ಓಕೆನಾ, AI ನೀವು ವೀಡಿಯೋ ಮಾಡ್ಕೊಳ್ಳಿ, ಏನೂ ಇದರಲ್ಲಿ ತಪ್ಪಿಲ್ಲ. ಬಟ್ AI ಏನೂ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡದೆ ವೀಡಿಯೋ ಮಾಡೋದು ಅದು ತಪ್ಪು. ಓಕೆನಾ, ಸೊ ನೀವು AI ವೀಡಿಯೋ ಮಾಡ್ತಾ ಇದ್ದೀರಾ, ಅದೇನು ತಪ್ಪಿಲ್ಲ. ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿಕೊಂಡು ನೀವು ಎಲ್ಲ ವ್ಯಾಲ್ಯೂ ನಿಮ್ಮ ಕ್ರಿಯೇಟಿವಿಟಿ ನೀವು ಓನು ಒರಿಜಿನಲ್ ಸ್ಕ್ರಿಪ್ಟೆಡ್ ಏನಾದರೂ ಮಾಡ್ತಾ ಇದ್ದರೆ ಅದು ನಿಮ್ಮದು ಏನೂ ತಪ್ಪಿಲ್ಲ. ಬಟ್ ಏನೂ ಕ್ರಿಯೇಟಿವಿಟಿ ಇಲ್ಲದೆ ನೀವು ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದರೆ AI ಸೊ ನಾನು ಹೇಳಿದ್ನಲ್ಲ ಕಾಪಿಡ್ ಆ ಥರ ಎಲ್ಲ ಅದು ಬಂದುಬಿಟ್ಟು ತಪ್ಪು. ನೀವು ಆ ಥರ ಬಂದುಬಿಟ್ಟು ವೀಡಿಯೋ ಮಾಡೋ ಹಾಗಿಲ್ಲ. ಸೊ ಮಾನಿಟೈಸೇಷನ್ ಬಂದುಬಿಟ್ಟು ಅಪ್ರೂವ್ ಆಗೋದು ಟಿಪ್ಸ್ನು ಕೂಡ ನಾನು ನಿಮಗೆ ಕೊಟ್ಬಿಡ್ತೀನಿ. 100% ಒರಿಜಿನಲ್ ಕಂಟೆಂಟ್ ಬಂದುಬಿಟ್ಟು 100% ಮಾನಿಟೈಸೇಷನ್ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಓಕೆನಾ, ಅದಾದಮೇಲೆ ಹ್ಯೂಮನ್ ಟಚ್ ಇರಲೇಬೇಕು ನಿಮ್ಮ ಕಂಟೆಂಟಲ್ಲಿ. ಇದು ಬಂದುಬಿಟ್ಟು ನಿಮ್ಮ ಒರಿಜಿನಲ್ ಕಂಟೆಂಟಲ್ಲಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಇದ್ದರೆ ಅದರಲ್ಲಿ ನಿಮ್ಮದು ಹ್ಯೂಮನ್ ಟಚ್ ಇರಬೇಕು. AI ಕಂಟೆಂಟ್ ಆಗಲಿ ಯಾವುದೇ ಕಂಟೆಂಟ್ ಆಗಲಿ, AI ಅಂತಲೇ ಅಲ್ಲ, ಯಾವುದಾದ್ರೂ ಬೇರೆ ಕಂಟೆಂಟ್ ನೀವು ಮಾಡ್ತಾ ಇದ್ರೂ ಅದರಲ್ಲಿ ನಿಮಗೆ ಹ್ಯೂಮನ್ ಟಚ್ ಇರಲೇಬೇಕು. ಆಗ ಬಂದುಬಿಟ್ಟು ನಿಮ್ಮದು ಮಾನಿಟೈಸೇಷನ್ ಈಸಿಲಿ ಆಗಿಬಿಡುತ್ತೆ. ಸೊ ರಿಯೂಸ್ ಕ್ಲಿಪ್ನ ಅವಾಯ್ಡ್ ಮಾಡಿ, ಆದಷ್ಟು ರಿಯೂಸ್ನ ಯೂಸ್ ಮಾಡಬೇಡಿ. ಓಕೆನಾ, ಇದನ್ನು ಅವಾಯ್ಡ್ ಮಾಡಿದರೆ ನಿಮ್ಮದು 100% ಬಂದುಬಿಟ್ಟು ಚಾನೆಲ್ಲು ಮಾನಿಟೈಸೇಷನ್ ಆಗುತ್ತೆ. ರಿಯೂಸ್ ಪ್ರಾಬ್ಲಮ್ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಅದಾದಮೇಲೆ ಕ್ವಾಲಿಟಿ ಓವರ್ ಕಂಟೆಂಟಿಗೆ. ಸೊ ನೀವು ಬಂದುಬಿಟ್ಟು
ಕ್ವಾಲಿಟಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು, ಕ್ವಾಂಟಿಟಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡೋದನ್ನ ಬಿಡಿ. ಕ್ವಾಂಟಿಟಿ ಎಷ್ಟಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕ್ವಾಲಿಟಿಯಲ್ಲಿ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದು ಬಂದುಬಿಟ್ಟು ನಿಮ್ಮದು ಮಾನಿಟೈಸೇಷನ್ ಅಪ್ರೂವಲ್ ಟಿಪ್ಸ್ ನಾನು ನಿಮಗೆ ಲಾಸ್ಟಿಗೆ ಕೊಟ್ಟಿದ್ದು. ಆ್ಯಂಡ್ ನಾನು ಹೇಳಿದ್ನಲ್ಲ ಯಾವ್ಯಾವ ಥರ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಯಾವ್ಯಾವ ಥರ ಚಾನಲ್ ಇದು ಮಾನಿಟೈಸೇಷನ್ ಆಗಲ್ಲ ಅಂತ. ಸೊ ಅದನ್ನು ಫಾಲೋ ಅಪ್ ಮಾಡಿದರೆ ನಿಮ್ಮದು ಇದು ಚಾನಲ್ ಏನಿದೆ ಅದು ಈಸಿಲಿ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ. ನೀವು ಈಸಿಲಿ ಮಾನಿಟೈಸ್ ಮಾಡ್ಕೋಬೋದು. ಆ್ಯಂಡ್ ಚಾನಲ್ನು ಕೂಡ ಈಗ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗುತ್ತೆ, 100% ಮಾನಿಟೈಸೇಷನ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ನೀವು ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ನ ಬಳಸ್ಕೊಂಡು ವೀಡಿಯೋನ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾವು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.